ಹೊಳಲ್ಕೆರೆ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆ ಹಾಗೂ ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ಚಂದ್ರಪ್ಪ ವಹಿಸಿ ಮಾತನಾಡಿದರು. ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ತಾಲೂಕಾ ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಇಲಾಖಾ ಅಧಿಕಾರಿಗಳಿಗೆ ಯಾವುದೇ ಕುಂದುಕೊರತೆ ಬರದಂತೆ ಸರಿಯಾದ ರೀತಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕೆಂದು ಸೂಚಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ರಂಗಸ್ವಾಮಿ, ಉಪ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಜಿಲ್ಲಾಧ್ಯಕ್ಷರು ಆದಂತಹ ಶಿವಣ್ಣ, ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷರು ಹನುಮಂತಪ್ಪ, ಕೆಡಿಪಿ ಸದಸ್ಯರಾಗಿರುವಂತಹ ಪಾಡಿಗಟ್ಟೆ ಸುರೇಶ್, ಕಿರಣ್, ತಾಳಿಕಟ್ಟೆ ಗಂಗಣ್ಣ, ಪುಟ್ಟಣ್ಣ ಹಾಗೂ ಬಿಂದು ಶಿವಕುಮಾರ್, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಪ್ರಕಾಶ್ ಎಸ್, ತಹಶೀಲ್ದಾರ್ ಆದ ಕೋರಲಗುಂಡೆ ವಿಜಯ್ ಕುಮಾರ್ ಹಾಗೂ ತಾಲೂಕಾ ಪಂಚಾಯತ್ ಸಿಬ್ಬಂದಿಗಳು ಮತ್ತು ತಾಲೂಕಾ ಮಟ್ಟದ ಇಲಾಖಾ ಅಧಿಕಾರಿಗಳು ಕೆಡಿಪಿ ಸಭೆಯಲ್ಲಿ ಹಾಜರಿದ್ದರು. ವರದಿ ನಾಗರಾಜ್ ಕೆ. ನಾನು 3 ಸಾರಿ ಮೀಟಿಂಗ್ನಲ್ಲಿ ಇನ್ನೂ ಕಾಮಗಾರಿ ಪೆಂಡಿಂಗ್ ಇದೆ ಅಂತ ಹೇಳಿದ್ದೆ. ಪೂರ್ತಿ ವರದಿ ಕೊಟ್ಟಿದ್ದಾರೆ. ಸುಮಾರು 8-9 ವರ್ಷ ಸರ್ಕಾರ ದುಡ್ಡು ಹಣ ಎಂತ ಆಟಂತ ಹಸ್ತಾಂತರ ಮಾಡ್ತೀವಿ ಅಂತ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ ಎದುರಿಗಿದೆ, ಅದನ್ನ ಮಳಿಗೆ ಸೋಷಿಯಲ್ ವೆಲ್ಫೇರ್ ಕೊಡ್ತೀವಿ, ಹಸ್ತಾಂತರ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆಕ್ಚುಲಿ ಅದಕ್ಕೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಕ್ತಾಯ ಆಗಿದೆ ಸರ್. ಎರಡನೇ ಸರ್, ಸ್ತಂಭನಗಳ ನಿರ್ಮಾಣಕ್ಕಾಗಿ ವಂತಿಗೆ ಹಣ ನೀಡಲಾಗಿದೆ. ಸ್ಥಳ ಗುರುತಿಸಿ ಹಸ್ತಾಂತರ ಮಾಡಿಕೊಳ್ಳಿ ಮತ್ತು ಸದರಿ ಮಾಹಿತಿಯನ್ನು 15 ದಿನಗಳೊಳಗಾಗಿ ಮಾಹಿತಿ ನೀಡಲು ಸೂಚಿಸಿದರು ಸರ್. ಅದಕ್ಕೆ ಅನುಪಾಲನ ವರದಿ ಸರ್. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಪುರಸಭೆಗೆ ಯಾವುದೇ ಸ್ತಂಭನಗಳ ನಿರ್ಮಾಣ ಕುರಿತು ಅಥವಾ ಹಸ್ತಾಂತರ ಕುರಿತು ಮಾಹಿತಿ ನೀಡಿರುವುದಿಲ್ಲ ಸರ್. ಅವರು ಮಾಹಿತಿ ನೀವು ನೀಡಲ್ಲ. ಪುರದಲ್ಲಿ ನಗರದಲ್ಲಿ ಕಟ್ಟಬೇಕಾದ್ರೆ ಎಲ್ಲಿ ಕಟ್ಟಿದ್ದೀರಿ, ಯಾರ್ಯಾರು ಕಟ್ಟಿದ್ದೀರಾ, ಎಷ್ಟು ಮನೆಗಳು ಆಗಿದ್ದಾವೆ, ಎಷ್ಟು ಮನೆ ಆಗಿಲ್ಲ, ಎಷ್ಟು ಜವಾಬ್ದಾರಿ ನಿಮ್ತಾನೆ. ನಮ್ಮ ಮಾಹಿತಿ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿರ ನೀವು. ನಾವು 2-3 ಹಂತದಲ್ಲಿ ಸರ್ಕಾರದದು ಕೆಡಚಿ ಹೊಸ ಕಟ್ಟದ್ನ ಕೆಡವಿ ಮಧ್ಯಾಹ್ನ ಎಲ್ಲೆಲ್ಲ ಆಗಿದೆ ಸರ್. ಇವು ಏನು ಕೆಲಸ ಮಾಡ್ತಾರೆ ಸರ್? ಅಬ್ಸರ್ವೇಷನ್ ಅಂದ್ರೆ ಏನು ಸರ್ ಗೊತ್ತಾ? ಹೊಸಬಾದ್ರೆ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಡಬಲಿ ಕರ್ಸು. 1 ವರ್ಷ ಆಯ್ತಲ್ಲ ಈಗ ಕೆಲಸ ಏನು ಹೇಳಿ ಹಳೆ ಸೆಕ್ಷನ್ ಆಫೀಸರ್ ನೀನಿರ್ರಿ, ಅದು ಕೆಲಸ ಹೆಂಗ್ ಮಾಡಿಸ್ಬೇಕಾಗಿಲ್ಲ ಸಾರ್ವಜನಿಕವಾದ ಕೆಲಸ. ಸರ್ ಕೆಲಸ ಯಾರು ಹೆಂಗೇನ ಮಾಡಿ ಕೊನೆ ಪಕ್ಷ ವಾಟರ್ ಟ್ಯಾಂಕ್ ನೀವು ನೋಡಕ್ಕಾಗಿಲ್ಲ ಅಂದ್ರೆ ಇನ್ನೇನು ನೋಡ್ತಾರೆ ನೀವು? ಪೈಪ್ ಲೈನ್ ಹಾಳಾಗೋಗಿ ನೀರು ಬರೋದು ಹಾಳಾಗೋಗಿ ವಾಟರ್ ಟ್ಯಾಂಕ್ ನೀವು ಅಬ್ಸರ್ವ್ ಮಾಡಲ್ಲ ಅಂದ್ರೆ ಅದು ಮೇಲಿಂದ ಬರ್ತದ್ದು ಯಾವ ತರ ಮೇಲೆ ರಕ್ಕಿದ್ದು ಏನು ಜ್ಞಾನ ಇದೆಯಾ? ಹನುಮಂತಣ್ಣ, ಈಗ ಇದು ಮಾತಾಡಿದ್ರೆ ಇನ್ನೂ 1 ಗಂಟೆ ಚರ್ಚೆ ಆಗುತ್ತೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಎರಡನೇ ಸರ್, ಸ್ತಂಭನಗಳ ನಿರ್ಮಾಣಕ್ಕಾಗಿ ವಂತಿಗೆ ಹಣ ನೀಡಲಾಗಿದೆ. ಸ್ಥಳ ಗುರುತಿಸಿ ಹಸ್ತಾಂತರ ಮಾಡಿಕೊಳ್ಳಿ ಮತ್ತು ಸದರಿ ಮಾಹಿತಿಯನ್ನು 15 ದಿನಗಳೊಳಗಾಗಿ ಮಾಹಿತಿ ನೀಡಲು ಸೂಚಿಸಿದರು ಸರ್. ಅದಕ್ಕೆ ಅನುಪಾಲನ ವರದಿ ಸರ್. ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಪುರಸಭೆಗೆ ಯಾವುದೇ ಸ್ತಂಭನಗಳ ನಿರ್ಮಾಣ ಕುರಿತು ಅಥವಾ ಹಸ್ತಾಂತರ ಕುರಿತು ಮಾಹಿತಿ ನೀಡಿರುವುದಿಲ್ಲ ಸರ್. ಅವರು ಮಾಹಿತಿ ನೀವು ನೀಡಲ್ಲ. ಪುರದಲ್ಲಿ ನಗರದಲ್ಲಿ ಕಟ್ಟಬೇಕಾದ್ರೆ ಎಲ್ಲಿ ಕಟ್ಟಿದ್ದೀರಿ, ಯಾರ್ಯಾರು ಕಟ್ಟಿದ್ದೀರಾ, ಎಷ್ಟು ಮನೆಗಳು ಆಗಿದ್ದಾವೆ, ಎಷ್ಟು ಮನೆ ಆಗಿಲ್ಲ, ಎಷ್ಟು ಜವಾಬ್ದಾರಿ ನಿಮ್ತಾನೆ. ನಮ್ಮ ಮಾಹಿತಿ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿರ ನೀವು. ನಾವು 2-3 ಹಂತದಲ್ಲಿ ನೀವು ಮಾಡಿದ್ದಾರೆ. ಅರೆಸ್ಟ್ ಆದ್ರೇನು, ಸೂಪರ್ ಕೇಸ್ ಹಾಕಿದ್ರೇನು, ಮಾಡೋರಿಗೆ ಅವ್ರಿಗೆ ಗೊತ್ತಾಗುತ್ತೆ.
ಅಲ್ಲ ನಿಮ್ಮಲ್ಲಿ ಅವಕಾಶ ಇದೆಯಾ ಸರ್? ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಆ ಥರ ಕರ್ಕೊಂಬಂದು ಅವ್ರನ್ನ ಬೆದರಿಸಿ ಸ್ಟೇಷನ್ ಕರ್ಕೊಂಬಂದು ಕುಂಡಿಸಿ ಆ ಬಾಟ್ಲಿ ಎಲ್ಲ ತಂದು ಇಟ್ಕೊಂಡು ಫೋಟೋ ತೆಗಿಯೋಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ? 2.4 ಕಮ್ಮಿ ಇದ್ರೆ ಹಾಂ ಹೌದು ಹೌದು ನೀವೇ ಹೌದು ಹೌದು ಎಸ್ ಸರ್ ಓಕೆ ಆಯ್ತು. ಈಗ ನೀವು ಯಾವ ಅಂಗಡಿಯಿಂದ ತಂದಿರ್ತಾರ ಅಂತ ಹೇಳ್ತಾರಲ್ಲ, ಆ ಅಂಗಡಿಯವ್ರ ಮೇಲೆ ಕೇಸ್ ಮಾಡ್ರಿ ಅಂತ ಆ ಅಂಗಡಿ ಮೇಲೆ ಯಾವ ಕೇಸ್ ಮಾಡಿಲ್ಲ? ಯಾವ ಅಂಗಡಿ ಮೇಲೆ ಕೇಸ್ ಮಾಡಿಲ್ಲ? ನೀವು ಹೋಗ್ಬೇಕಾಗಿರೋದು ಬ್ರಾಂಡಿ ಶಾಪ್, ಅವ್ರ ಮೇಲೆ ಕೇಸ್ ಮಾಡ್ರಿ. ನೀವು ಯಾವೊಬ್ರು ಏನೋ ಬಡವ ಏನೋ ಮಾಡ್ಕೊಂಡಿರ್ತಾನೆ, ಏನೋ ಇದು ಮಾಡ್ತಾನೆ, ಅವನ್ನೆಲ್ಲ ಹೋಗಿ ಕೇಸ್ ಮಾಡಿ ಅವ್ನ ಕರ್ಕೊಂಬಂದು ಆ ಬ್ರಾಂಡಿ ಇಟ್ಟು ಫೋಟೋ ತೆಗ್ಸೋದು, ಅವ್ನ ಜೋಬನಿಗೆ ಎಷ್ಟೊಂದು ದುಡ್ಡು ವಸ್ತು ಕಸ್ಕೊಳ್ಳೋದು, ಹೆಂಗೆ ಯಾವ ಮತ್ತೆ ಮಾಡಿದ್ದು ಹೇಳ್ತಿದ್ರೆ ಒಬ್ಬ ವ್ಯಕ್ತಿ 2.4 ಲೀಟರ್ ಸುಮಾರು 7 ಬಾಟಲ್ ಉಂಟು ಕುಡಿಯೋಕೆ ಕೇಳಿದ್ರು ಮಾರಾಟ ಮಾಡ್ತಾರೆ. ವೈಯಕ್ತಿಕ ಜಾಸ್ತಿ ಕೇಳಿದ್ರೆ ಕೇಸ್ ಹಾಕ್ಸಿ ಅಂತ ಹೇಳಿದ್ವಿ ಸರ್. ಅರ್ಥ ಆಯ್ತಾ? ಇವರು ಬಹಳಷ್ಟು ನ್ಯೂಸ್ ಬರ್ದಿದ್ರೆ ಈಗ ಸರ್ಕಾರಿ ಇಲಾಖೆ ಇದೆ ಸರ್. ನಾವು ಕೇಸ್ ಮಾಡಬೇಕಂದ್ರೆ ನಮ್ಗೆ ಅರ್ಜಿ ಬಂದು ಸಾಕಷ್ಟು ಪೂರ್ಣಗಳು ನೀವು ಅಕ್ರಮ ತಡೆಗಟ್ತಾರೆ ಸಾಕಷ್ಟು ಎಲ್ಲರ ಪ್ರಾಬ್ಲಮ್ ಬಂದೋಬಸ್ತ ಎಲ್ಲ ಇರ್ತಾವ. ನಾವು ಯಾವುದೇ ಕೇಸ್ ಮಾಡಬೇಕಾದ್ರೂ ನಮ್ಗೆ ಯಾವ್ದಾದ್ರು ಅರ್ಜಿ ಬರ್ತಾವ, ಅರ್ಜಿ ಬಂದಿಲ್ಲ ಪಾಸ್ ಬರ್ತಾವ ಅಕ್ರಮ ಮಾಡಕತ್ತ. ನೀವು ಹೇಳಿದಾಗ ನಾವು ಸರ್ಕಾರಿ ಇಲಾಖೆಯವ್ರಿಗೆ ಹೇಳ್ತೀವಿ, ನೆಕ್ಸ್ಟ್ ಯಾವ್ದಾದ್ರು ಕೇಸ್ ಮಾಡ್ಬೇಕಾದ್ರೆ ಅಂಗಡಿಯವ್ರನ್ನು ಸೇರಿಸಿ ಮಾಡ್ತೀವಿ. ಅಂಗಡಿಯವ್ರನ್ನ ಸೇರಿಸಿ ಮಾಡೋಣ, ಈಗ ಅವ್ರನ್ನ ಸಣ್ಣ ಮಾಡ್ಕೊಂಡು ಅಂಗಡಿಯವ್ರು ಮಾಡ್ಕೊಂಡು ನಿಮ್ಮ ಮಂದಿಗೆ ಹೇಳ್ತಾರೆ ಅದ್ರ ಬಗ್ಗೆ ಕೇರ್ ಮಾಡಬೇಡ. ಸರ್ಕಾರಿ ಇಲಾಖೆಗೆ ಬರ್ತೀವಿ ಅವ್ರು ಮಾಡ್ಬೇಕಾದ್ರೆ ನಮ್ಮ ಅಂಗಡಿಗಳನ್ನ ಯಾವ್ದಾದ್ರು ಅಂಗಡಿಯನ್ನು ತಗೊಂಡು ಬಂದು ಅವ್ರನ್ನ ಆರೋಪ ಮಾಡಿ ಸರ್ಕಾರಿ ಇಲಾಖೆಗೆ ಲೆಕ್ಕ ಬರ್ತೀವಿ. ಅದನ್ನ ಮುಂದಿನ ನೀವು ಜಾಯಿಂಟಾಗಿ ಅವ್ರಿಗೆ ಕರೆಸಿ ಇವತ್ತು ನೋಟಿಸ್ ಕೊಡಿಸಿ ಅಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಹೆಂಗೀಗ ಆಯ್ತಲ್ಲ, 100 ಕೇಸು ಪೊಲೀಸರು ಇರ್ತಾರೆ. ನೀವು ಬ್ರಾಂಡಿ ಶಾಪ್ ಹತ್ರ ಶಾಮೀಲಾಗಿದ್ರಿ. ಇಲ್ಲ 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 ನೀವು ಯಾವ ಬ್ರಾಂಡಿ ಶಾಪಿಗೆ ಇದು ಕೇಸ್ ಕೊಟ್ಟಿದ್ದು ತೋರಿಸಿ, ಒಂದು ಯಾವ ಬ್ರಾಂಡಿ ಶಾಪ್ ಮೇಲೆ ಕೇಸ್ ಮಾಡಿದ್ದು ತೋರಿಸಿ, ತೋರಿಸ್ಬರಿ ಸರ್. ನನಗೆ ಗೊತ್ತಲ್ಲ ಯಾವ ಬ್ರಾಂಡಿ ಶಾಪ್ಗೆ ಎಲ್ಲ ಬ್ರಾಂಡಿ ಶಾಪ್ನ ವಸೂಲಿ ಮಾಡ್ತಾ ಇದ್ದೀರಿ ನೀವು, ಎಲ್ಲ ಬ್ರಾಂಡಿ ಶಾಪ್ನ ವಸೂಲಿ ಮಾಡ್ತಾ ಇದ್ದೀರಾ ಗೊತ್ತಾಯ್ತಾ? ಯಾಕೆ ಗೊತ್ತಿಲ್ಲ ಬಾರ್ನರು, ಪ್ರತಿ ಬಾರ್ನರು ಬೈಕ್ ಮೇಲೆ ಅದ್ರಾಗ ಸಪ್ಲೈ ಕೊಡಕ್ಕೆ ಏಜೆನ್ಸಿ ಇಟ್ಕೊಂಡಾರೆ. ನೀವೆಂತ ಹಿಡ್ತೀರಾ? ಯಾವ್ರಿಗೆ ನಿಮ್ಮ ಸಬ್ ಇನ್ಸ್ಪೆಕ್ಟರ್ಗಳು ಬ್ರಾಂಡಿ ಶಾಪ್ ಅಂತ ಒಂದು ಉದ್ಯೋಗ, ಅವ್ರದ ಬ್ರಾಂಡಿ ಕೇಸ್ ತಗೊಳ್ಳೋದು ಬರೋದು, ಜೋಮ್ನ ದುಡ್ಡು ಇದಂತದ ಲಾಸ್ಟ್ ದುಡ್ಡು ತಗೊಂಡ್ಬರ್ತಾರೆ, ಅವ್ರು ಎದುರಿಸ್ತಾರೆ. ನೀವು ಕೊಟ್ಟಿಲ್ಲ ಅಂದ್ರೆ ಕೇಸ್ ಮಾಡ್ತೀವಿ, 20,000 ಕೊಡು, 50,000 ಕೊಡು. ಇದನ್ನ ನಾವು ದಿವಸ ನೋಡಿದ್ವಿ. ಅದನ್ನ ಮುಂದಿನ ದಿನಗಳಲ್ಲಿ ಆಗಂಗ್ ಮಾಡ್ತಾರೆ. ಆ ರೀತಿ ಯಾವ್ದಾದ್ರು ದಯಮಾಡಿ ಎಸ್ ಸರ್, ಎಸ್ ಸರ್. ನಾನು ಈಗ ಹೊಸದಾಗಿ ಬಂದೀನಿ, ನನಗೆ ಇಮಿಡಿಯೇಟ್ ಕಾಲ್ ಮಾಡಿ ಹೇಳಿ ನಾನು ಬರ್ತೇನೆ. ಪೊಲೀಸರು ಕರ್ಕೊಂಡ್ಬರ್ತಾರೆ, ಈ ಅಂಗಡಿ ಮಾಡ್ತಾರೆ, ಈ ಮನೆಗೆ ಮಾಡ್ತಾರೆ, ಮಾಡ್ತಾರೆ ಬರುತ್ತಲ್ಲ ಆಯ್ತು. ಅವ್ರು ಹೇಳ್ತಿರಲ್ಲ, ಇದು ನೀನು ತಯಾರು ಮಾಡೋದು
ಕ್ರಿಕೆಟ್ ಅಂತ ಈ ಟೈಮ್ ಇಲ್ಲಿ ಯಾರು ನಂಬಿದ ಅಷ್ಟೇ ಇಂಥ ಮಾತ್ರ ಅವು ಅಷ್ಟೇ ಅದನ್ನ ಮಾಡಿ ಸರ್.